ನಂದ ಬೇ ನಿನಗೆ ಅದನ್ನ ಸೆಟ್ಟಿಂಗ್ ಮಾಡ್ಕೊಡ್ತೀನಿ, ಇದ್ರ ಸೆಟ್ಟಿಂಗ್ ಮಾಡ್ಕೊಡ್ತೀನಿ, ದೊಡ್ಡ ಐಫೋನ್ ತಂದು ಕೊಡ್ತೀನಿ ನಿನಗೆ, ಹಂಗಾಗತ್ತೆ ಹಿಂಗಾಗತ್ತಂದ. ನಾನೇನಂದೆ, ನೋಡಪ್ಪ ದೇವ್ರು ಅನ್ನ ನೀರು ಕೊಡವ, ₹1 ಕೊಟ್ಟರು ನನಗೆ ಖುಷಿ ಐತೆ ಅಂತ ನಿನ್ನೆ ರಾತ್ರಿ ರಾಜಮಹಮ್ಮದ್ ನಾನು ಏನು ಹೇಳಿ, ನನಗೆ ₹1 ಬರಲಿ, ಯೂಟ್ಯೂಬ್ನವ್ರು ನನಗೆ ₹1 ಕೊಡಲಿ, ನನಗೆ ಖುಷಿ ಐತಾಳೆ, ನಾ ಏನಷ್ಟು ಓಡಾಡೋದಿಲ್ಲ ಅಂತಂದಿನ ರಾಜಮಹಮ್ಮದ. ಮುಂಜಾನೆ ಅನ್ನೋದ್ರೊಳಗೆ ಸಿಹಿ ಸುದ್ದಿ ಬಂದು ಏನು ಮಾಡ್ತಿ, ದೇವ್ರು ಭಾಳ ದೊಡ್ಡವ ಹೌದಿಲ್ಲ, ಭಾಳ ಸಿಹಿ ಸುದ್ದಿ. ಲಾಟ್ರಿ ಹೊಡೆದಂತ ಹೇಳಿನಿಲ್ಲ ಒಮ್ಮೆ ಬೇಡ ತೊಯ್ಲಿ ನೋಡು ಒಂದು ಮಾತು ಹೇಳೇನ, ಯಾವಾಗಲೂ ಹಣ ತಗೋ ನಾ ಮಾತಾಡ, ಹಣ ಬಂಗಾರ ಅದಕ್ಕೆ ಪಕ್ಕದ ಇದನ್ನ ನಾ ವಿಡಿಯೋ ಮಕ್ಕಳಿಗಾಗಿ ಮಾಡತ್ತೀನಿ, ಮತ್ತು ದೊಡ್ಡವ್ರಿಗಾಗಿ ಮಾಡತ್ತೀನಿ. ಎಂದು ರಾಜಮಹಮ್ಮದ ರೊಕ್ಕದಿಂದ, ಬಂಗಾರದಿಂದ, ಆಸ್ತಿಯಿಂದ ಒಟ್ಟ ಬೀಳಬಾರ್ದು, ಕೆಲಸದಿಂದ ಬೀಳ್ಬೇಕು. ಏನ್ ಹೇಳ್ರಿ, ಕೆಲಸದಿಂದ ಬೀಳ್ರಿ, ಪ್ರಾಮಾಣಿಕತೆಯಿಂದ ಇರ್ರಿ, ಸತ್ಯದಿಂದ ಇರ್ರಿ, ಒಳ್ಳೆತನದಿಂದ ಇರ್ರಿ. ಈಗೆಲ್ಲ ಹಣ ಬಂಗಾರ ಬೆಳ್ಳಿ ತಾವೇ ಬರ್ತಾವ, ಅದರಿಂದ ಬಿದ್ದರೆ ನಾವು ಜಲೀಲಾಗ್ತೀವಿ. ಹಣ ಬಂಗಾರದಿಂದ ಯಾವಾಗಲೂ ರಾಜಮಹಮ್ಮದ ಮನುಷ್ಯರಿಗೆ ಗೌರವಿಸ್ಬೇಕು. ಏನು ಹೇಳ್ರಿ, ಮನುಷ್ಯರನ್ನ ಗೌರವಿಸ್ಬೇಕು, ಪ್ರಾಮಾಣಿಕತೆಯನ್ನು ಗೌರವಿಸ್ಬೇಕು, ಪರಿಶ್ರಮವನ್ನು ಗೌರವಿಸ್ಬೇಕು. ನಿಮಗೆ ರೊಕ್ಕ ನೀ ಬ್ಯಾಡಂದ್ರೂ ಬರ್ತೈತಿ. ನಾವು ಕೆಲಸ ಮಾಡ್ಲಾರ್ದ ಮೈಗಳತನ ಮಾಡಿ ಮಕ್ಕೊಂಡೈತೆ ನನ್ಗೆ ರೊಕ್ಕ ಬರಲಿ ಅಂದ್ರೆ ಒಟ್ಟ ಬರಲ್ಲ. ತಿಳಿತಾ? ನೀವು ಪ್ರಯತ್ನ ಮಾಡ್ರಿ. ಏನು ಕೆಲಸ ಮಾಡ್ತೀರಿ ನೋಡಿ, ನೀವೇನು ಕೆಲಸ ಮಾಡ್ತಿರಲ್ಲ ಸೀರಿಯಸ್ ಆಗಿ ಮಾಡ್ಬೇಕು. ರೊಕ್ಕ ತಾನ ಬರ್ತೈತದ, ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು. ಈಗ ಓದ್ತೀರಾ, ಸುಮ್ಮನೆ ಓದ್ರಿ ನೀವು. ನಾ ಶಾಣೆ ಆಗ್ಬೇಕಂತ ನೀವು ಕನಸು ಕಾಣಬೇಡ್ರಿ. ಬರಿಬೇಕಂತ ಕನಸು ಕಾರಿ ನೀವು ಶಾಣೆ ಆಗೇ ಬಿಡ್ತೀರಿ. ಶಾಣೆ ಆಗ್ಬೇಕಂತೇಳಿ ಊರೆಲ್ಲ ಅಡ್ಡಾಡಿ ಬಂದು ಮಕ್ಕೊಂಡ್ರೆ ಶಾಣೆ ಹಾಕಿರನ ನೀವು ಶಾಣೆ ಆಗ್ಬೇಕಂತ ಕನಸ ಕಾಣಬೇಡ್ರಿ. ನಾ ಬರಿಬೇಕನ್ರಿ, ಬರೀ ಓದ್ಬೇಕನ್ರಿ. ನಿಮಗೆ ತಿಳಿಲಾರ್ದಾಗ ನೀವು ಶಾಣ್ಯರಾಗಿರ್ತೀರಿ. ರಾಜಮಹಮ್ಮದ ಹಂಗೆ ಮಾಡ್ತೀರಾ? ಶಾಣ್ಯರಾಗ ಹಿಂದೆ ಬೀಳ್ತಿರೋ, ಬರೆಯಾಕ ಹೋದಾಗ ಹಿಂದೆ ಬೀಳ್ತಿರೋ? ಅಲ್ಲೋ, ನೀವು ಶಾಣ್ಯರಾಗಬೇಕಂತಂದ್ರೆ ಶಾಣ್ಯರಾಗೋದಿಲ್ಲ. ನೀವು ಓದಬೇಕು, ಬರಿಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಸತ್ಯದಿಂದ ಇರಬೇಕು, ಸುಳ್ಳು ಹೇಳಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ದೇವ್ರಿಗೆ ಅಂಜಿ ನಡಿಬೇಕು ಸದಾ. ತಾನೇ ಶಾಣ್ಯರಾಕಿರಿ ನೀವು. ನಿಮ್ಮನ್ನು ದೇವ್ರ ಹಿಂಗೆ ಮ್ಯಾಲೆ ಎಬ್ಬಿಸ್ತಾನ ರಾಜಮಹಮ್ಮದ. ಅದು ಬಿಟ್ಟು ನಾ ಶಾಣೆ ಆಗ್ಬೇಕನ್ನೋದು ಸುಳ್ಳು ಹೇಳೋದು, ಶಾಣೆ ಆಗ್ಬೇಕನ್ನೋದು ಮಕ್ಕಳೋದು, ಶಾಣೆ ಆಗ್ಬೇಕನ್ನೋದು TV ನೋಡೋದು, ಶಾಣೆ ಆಗ್ಬೇಕನ್ನೋದು ಗೇಮ್ ಆಡೋದು, ಶಾಣೆ ಆಗ್ಬೇಕನ್ನೋದು ಫ್ರೀ ಫೈರ್ ಆಡೋದು. ಒಟ್ಟ ಶಾಣ್ಯರಾಗೋದಿಲ್ಲ. ನೀವು ಶಾಣ್ಯರಾಗಬೇಕನ್ನೋದು ತಲೆ ಅಂತ ತೆಗೆದು ಹಾಕ್ಬಿಡ್ರಿ ನೀವು. ಏನು ಆದ್ರೆ ನೀವೇನು ಮಾಡಬೇಕು, ಓದಬೇಕು, ಬರಿಬೇಕು, ಶಿಕ್ಷಕರು ಹೇಳಿದ್ದನ್ನು ಕೇಳಬೇಕು, ಯಾವ ಟೀಚರ್ ಹೇಳ್ತಾರ ಅದನ್ನು ಕೇಳಬೇಕು, ತಂದೆ ತಾಯಿ ಮಾತು ಕೇಳಬೇಕು, ಎದ್ದುಗಳನ್ನು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಸ್ವಚ್ಛತೆಯಿಂದ ಸ್ನಾನ ಮಾಡಬೇಕು, ಹಲ್ಲು ಉಜ್ಜಬೇಕು, ಚಲೋ ಅನಿಸಿದ್ದನ್ನು ತಿನ್ನಬೇಕು. ಇಷ್ಟು ಮಾಡಿ ನೀವು. ನಿಮಗೆ ತಿಳಿಲಾರ್ದಂಗೆ ಈಗ ಒಂದು ಗಿಡ ಇರ್ತೈತಿ, ನೀವು ಗಿಡ ಇದ್ದಂಗೆ. ಈ ಮಕ್ಕಳು ನೀವು ಹೆಂಗೆ ಹೇಳ್ರಿ, ಗಿಡ ಇದ್ದಂಗೆ. ಗಿಡ ಅದು ಎದ್ದುಕೊಳ್ಳಿ ದೊಡ್ಡಬೇಕಂತ ಅದು ತಾನಾಕತಿಲ್ಲ ದೊಡ್ಡದು. ಅದಕ್ಕೆ ಏನು ಹಾಕ್ಬೇಕು, ನಾವು ನೀರು ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು. ಹಂಗೆ ನೀವು ಮಕ್ಕಳು ನೀವ ದೊಡ್ಡರಾಗಂಗಿಲ್ಲ. ಇವೆಲ್ಲ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಭಯ ಇರಬೇಕು, ಪ್ರಯತ್ನ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ಎಲ್ಲ ಇದ್ಮೇಲೆ ನಿಮ್ಗೆ ತಿಳಿಲಾರ್ದಂಗೆ ನೀವು ಮೇಲೆ ಬೆಳಿತೀರಿ. ಈಗ ಹಂಗೆ ಶಾಣ್ಯರಾಗಬೇಕಂತ ಕನಸು ಕಾಣ್ತಿರೋ, ಓದಬೇಕು ಬರಿಬೇಕಂತ ಕನಸು ಕಾಣ್ತಿರೋ? ಅದ್ರ ಜೋಡಿ ಏನು ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು, ಸತ್ಯದಿಂದ ಇರಬೇಕು. ಕೈ ನೋಡ್ಲಿ, ಈ ಕೈ ಬಾಯಿ ಕಚ್ಚೆ ಶುದ್ಧ ಇತ್ತಂದ್ರೆ ಈ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ ಮಟ್ಟಕ್ಕೂ ನಾವೇನು ಮಾಡ್ತೀವಿ, ಏರ್ತೀವಿ. ಕೈ ಅಂತಂದ್ರೇನು, ಈ ನಮ್ಮ ಕೈ ಪ್ರಾಮಾಣಿಕವಾಗಿರಬೇಕು. ಚೂಟುದಲ್ಲ, ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ತಿಳಿಲಾರ್ದ ಒಂದು ವಸ್ತುವನ್ನು ನಾವು ಮುಟ್ಟಬಾರ್ದು. ಕೈ ಶುದ್ಧ ಇರಬೇಕು. ನಿನ್ನ ಮುಂದೆ ಒಂದು ಲಕ್ಷ ಬಂಗಾರ ಒಗಿಲಿ, 1 ಕೋಟಿ ರೊಕ್ಕ ಒಗಿಲಿ, ಯಾರೂ ನೋಡ್ಲಿಕ್ಕಂದ್ರೆ ಮುಟ್ಟಬಾರ್ದು. ಅದನ್ನ ನನ್ನದಲ್ಲದ ವಸ್ತುವನ್ನು ಒಟ್ಟ ಮುಟ್ಟಬಾರ್ದು. ಕೈ ಶುದ್ಧ. ನೀವೊಂದ್ಸರಿ ಪ್ರಾಮಾಣಿಕವಾಗಿದ್ದೆ ಅಂದ್ರೆ ಸಮಾಜದ ಜನ ನಿನಗೆ
ಯಾ ಹುಡುಗ ಪ್ರಾಮಾಣಿಕ ಐತಿ, ಕೊಡ್ರಿ ಅವ್ಗೆ ಚಾವಿ ಕೊಡ್ರಿ. ಅಂಗಡಿಗೆ ಹೋಗ್ಯಾ ಚಾವಿ ಕೊಡ್ರಿ ಅವಂಗ. ಎಲ್ಲರ ಕೆಲ್ಸಕ್ಕೆ ಹೋಗ್ಯಾ ಚಾವಿ ಕೊಡ್ರಿ ಅವಂಗ. ನಿನಗೆ 100 ಕೆಲಸ ಬರ್ತಾವೆ. ಪ್ರಾಮಾಣಿಕ ಇದ್ದಿಲ್ಲ ನಿನ್ನ 100 ಕೆಲಸ ಬರ್ತಾವೆ ನಿನಗೆ. ನೀ ಎಲ್ಲರ ಒಂದು ಕಡೆ ನೀನು ₹1 ತುಡುಗು ಮಾಡಿದ್ದು ನಿಂದು ಕೇಸ್ ಬಿತ್ತಂತ ತಿಳ್ಕೊ, ಗೊತ್ತಾಗ್ಬಿಡ್ತೈತಿ ಹುಡುಗ ತುಡುಗು ಮಾಡ್ತೈತಿ ಕೆಲ್ಸಕ್ಕೆ. ಇಲ್ಲಿ ಹೋಗಿ 100 ಕಡೆ ಹೋದ್ರೂ ನಿನ್ನ ಕೆಲಸ ಸಿಗಲ್ಲ. ಕೈ ಶುದ್ಧ ಇರ್ಬೇಕು. ಕೈ ಶುದ್ಧ ಇದ್ರೆ ಎಲ್ಲಿ ಬೇಕಾದಲ್ಲೂ ನಿಮ್ಗೆ ಕೆಲಸ ಸಿಗ್ತೈತಿ. ಇನ್ನು ಬಾಯಿ, ಹೊಲಸು ಬೈಗಳ ಬೈಬಾರ್ದು, ಯಾರಿಗೂ ಚಾಡಿ ಮಾತಾಡಬಾರ್ದು, ಯಾರಿಗೂ ಕೆಟ್ಟ ಶಬ್ದ ಬೈಬಾರ್ದು. ನೀವು ಎಷ್ಟು ಒಳ್ಳೆ ಮಾತಾಡ್ತೀಯಲ್ಲ, ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ರೀ, ಅಕ್ಕ, ಅಣ್ಣ, ಅಜ್ಜ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಗೌರವಿಸ್ತೀಯಲ್ಲ, ಆ ಹುಡುಗ ಭಾಳ ಚಲೋ ಐತಿ, ಕರಿಯೇ ಕೆಲ್ಸಕ್ಕೆ ಕರಿಯೇ. ಹಿಂಗೆ ಕಚ್ಚೆ ಚಾರಿತ್ರ್ಯ ಚಲೋ ಇರ್ಬೇಕು ನಮ್ದು, ಚಾರಿತ್ರ್ಯ. ಈಗ ಉದಾಹರಣೆಗೆ ನಿನ್ನ ಮದುವೆ ಆಗೈತಿ ಅಂತ ತಿಳ್ಕೊಂಡು, ರಾಜ ಮೊಹಮ್ಮದನ್ ಮದುವೆ ಆಗೈತಿ. ಈಗ ನಿನ್ನ ರಾಜನ್ ಮದುವೆ ಆಗೈತಿ ಅಂತ ಇಲ್ಲ, ನಿಂದ ಆಗೈತೆ ಅಂತ ಈ ಒಂದು ಆಗೈತೆ ಅಂತ ತಿಳ್ಕೊಳ್ಳೋಣ, ಈ ಒಂದು ಮದುವೆ ಆಗೈತೆ ಅಂತ ತಿಳ್ಕೊಳ್ಳೋಣ. ಮನ್ಯಾಗ ಹೇಳ್ತಿರ್ತಾಳ, ದಾರ್ಯಾಗ ಹೋಗ್ತಾವತ್ತ, ಹಾಯ್ ಹಲೋ ಹುಡುಗಿ ಅಂತಂದ್ರೆ ಆಕೆ ಹುಡುಗಿ ಚಪ್ಪಲ್ ತೊಗೊಂಬಂದ್ಬಿಡ್ತಾಳ. ಕಚ್ಚೆ ಯಾವಾಗಲೂ ನಮ್ಮ ಚಾರಿತ್ರ್ಯ ಶುದ್ಧ ಇರಬೇಕು. ಅಥವಾ ಹಂಗೆ ಅನ್ನೋಕ್ಕಿಂತರೂ ನಮ್ಗೆ ನೋಡ್ಲಿ, ಒಂದು ಹೆಣ್ಣಿಗೆ ಒಂದು ಗಂಟು ಹುಟ್ಟಿಸಿರ್ತಾನೆ ದೇವ್ರು ಭೂಮಿ ಮೇಲೆ. ಏನು ಹೇಳ್ರಿ, ಈಗ ಇನ್ನೂ ಸಣ್ಣರಿದ್ದೀರಿ ನೀವು, ನಾಳೆ ಕಾಲೇಜ್ಗೆ ಹೋದ್ಮೇಲೆ ಚಲೋ ಹಾಕೋ ನಿಮ್ಮ ಅಫೇರ್. ಅಲ್ಲ ಹುಡುಗಿ ಹೊಂಟ್ಲಲ್ಲೋ, ಸಿನಿಮಾದಾಗ ನೋಡಿರ್ತೀರಲ್ಲ, ನಾ ಹೀರೋ ಅಂತ ತಿಳ್ಕೊಂಡ್ಬಿಡ್ತೀರಿ ನೀವು. ಅವಾಗ ಸಿನಿಮಾದಾಗ ಏನು ಮಾಡಿರ್ತೀರಿ, ಸಿನಿಮಾದಂದು ಹೀರೋ ನೆನಪಾಗ್ಬಿಡ್ತೀವಿ. ಹೈಸ್ಕೂಲ್ಗೆ ಹೋದ್ಕೊಳ್ಳಿ ಹಂಗಾರೆ ನಾ ಹೀರೋ ಅಂದ್ರೆ ಹೀರೋಯಿನ್ ಎಲ್ಲದಾಳ, ಹೀರೋಯಿನ್ ಹುಡುಕಿ ಚಲೋ ಮಾಡ್ತೀರಿ. ಆಕಿ ಹೀರೋಯಿನ್ ಹುಡುಕಿ ಆಡೋದ್ರೊಳಗೆ ಅಂತಂದ್ರೆ ನಿಮ್ಗೆ ಏನಾಕೈತಿ, ಬಡಿಗೆ ಬರ್ತಾವೆ. ಒಂದು ಬಡಿಗೆ ಹೆಂಗೆ ಬಡಿಗೆ ಬರ್ತಾವೆ. ಆದರೆ ಮೊದಲು ಏನು ಮಾಡಬೇಕು, ಸಾಧನೆ ಮುಖ್ಯ. ಯಾವ ಒಂದು ನೋಡಲಿ, ನಿಮ್ಮ ಎಜುಕೇಷನ್ ಮುಗಿಯೋ ಮಟನೂ, ನಿಮ್ಮ ಸಾಲಿ ಕಲಿಯೋದು ಮುಗಿಯೋ ಮಟನೂ, ನಿಮ್ಮದು ನೌಕರಿ ಹಿಡಿಯೋದು ಮುಗಿಯೋ ಮಟನೂ, ಆ ಹುಡುಗಿ ಬಂದು ಸ್ವತಃ ಐ ಲವ್ ಯು ಅಂದರು, ಹೋಗೆ ಹುಚ್ಚುಮಂಗ್ಯ ಅನ್ಬೇಕು ಅವ್ರಿಗೆ. ಏನು ಅನ್ಬೇಕು, ಹೋಗ ಹುಚ್ಚುಮಂಗ್ಯ ಅನ್ಬೇಕು. ತೊಂಬೈಲ್ಲ ನಿನ್ಗಾರ ರಾಕಿ ಕಟ್ಟು ಹಿಡಿ ಅಂತ ಅನ್ಬೇಕು. ಅಂತೀರಿ ಅವಕ್ಕೆ ಏನಂತ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೊಳ್ಳೋಣ ಗೆಬ್ಬಿ ಕೊಡೋಂಗೆ ಅನ್ಬೇಕು. ಅಂದ್ರೆ ನಿನ್ನ ಸವಿ ಬರಂಗಿಲ್ಲಕ್ಕಿ ಹುಡುಗಿ. ಅದು ಬಿಟ್ಟು ಮದುವೆ ಹಾಕಿ ಅಂದ್ಕೊಂಡು ನಡಿ ಹಂಗಾರೆ ಓಡೋಗೋಣ ಅಂದ್ರಿ, ಊರಾನ್ ಮಂದಿ ಎಲ್ಲರ ಕಾಲ್ ಮರಿ ತೊಗೊಂಡು ಬಡ್ಗಿ ತೊಗೊಂಡು ಬೆನ್ನು ಹತ್ತಾರೆ, ಪೊಲೀಸರು ಬೆನ್ನು ಹತ್ತಾರೆ, ಜೈಲಿಗೆ ಹಾಕ್ತಾರೆ. ಹಂಗೆ ಅನ್ನೋಕ್ಕಿಂತರೂ ಹೆಣ್ಣಿನ ಕಡೆಯವರು ಗಂಡಿಗೆ ಹೊಡಿತಾರೆ, ಗಂಡಿನ ಕಡೆಯವ್ರು ಹೆಣ್ಣಿಗೆ ಹೊಡಿತಾರೆ. ಮೊನ್ನೆ ಏನಾದ್ರು ಗೊತ್ತನ, ಹಿಂಗೆ ಒಂದು ಎಸ್ಸಿ ಕೇಸು ಗೊತ್ತಾ, ಓಡೋದ್ರು ಅವರು, ಹುಡುಗಿ ಓಡೋದ್ರು. ಎಸ್ಸಿ ಕಾಸ್ಟ್ ಅದು, ಗೌಡ್ರ ಹುಡುಗಿ ಓಡೋದ್ರು. ಪ್ರೀತಿ ಮಾಡಿದ್ರಂತ, ಏನೋ ಪ್ಯಾರ್ ಹೋಗಯ ಅಂತೇಳಿ ಸಿನಿಮಾದಂದು ನೋಡಿ ಸ್ಟೈಲ್ ಮಾಡಿ ಏನು ಮಾಡಿದ್ರು, ಹುಡುಗಿ ಮನೆಯವ್ರು ಬಂದು ಹುಡುಗನ ಮನೆಯವ್ರಿಗೆ ಅಪ್ಪ ಅಮ್ಮ ಅಕ್ಕಗೆ ಎಲ್ಲರಿಗೆ ಹೊಡೆದು ತನ್ನ ಮಗಳಿಗೆ ಕೊಲೆ ಮಾಡಿಬಿಟ್ಟು ನಾವು. ಆ ಹುಡುಗ ನರಕಾತಿಲ್ಲ ಜೀವನ. ಈಗ ಅವ್ರ ಅವ ಅಪ್ಪ ಏನೂ ಮಾಡಿದ್ದಿಲ್ಲ ತಪ್ಪು, ಹುಡುಗನ ಅಪ್ಪ ಅವ ಏನೂ ಮಾಡಿದ್ದಿಲ್ಲ, ಅವ್ರ ಕೈಕಾಲು ಮುರಿದು ನಾವು ಬಂದು. ಹೀಗೆಲ್ಲ ನರಕಕ್ಕೈತಿ ಜೀವನ. ಅದಕ್ಕೆ ಇವೆಲ್ಲ ಪ್ರೀತಿ ಪ್ರೇಮ ಮದುವೆ ಒಂದು ಹಂತ ಮುಟ್ಟಿದ ಮೇಲೆ ಒಂದು ಹೇಳೇನು ನೋಡಲಿ, ನೀವೀಗ ಒಂದು ಸಾಧನೆ ಮಾಡಿರಿ, ಒಂದು ಹೈಸ್ಕೂಲ್ ಟೀಚರ್ ಆಗ್ರಿ, ಒಂದು ಪೊಲೀಸ್ ಆಗ, ಒಂದು DC ಆಗ, 1,00,000 ಹುಡುಗಿಯಾರು ನಿನಗೆ ಮದುವೆ ಆಗಿ ಬೆನ್ನತ್ತಾರ. ನೀ ಒಂದು ವೇಳೆ ನೀನು ಎಲ್ಲ ಆದ್ಮೇಲೂ ರಾಜ ಮೊಹಮ್ಮದಾಗ ತೊಗೊಳೋನು. ಈಗ ಅವ ಇದನ್ನಾಗ್ಯಾನ DC ಆಗ್ಯಾನ ತಿಳ್ಕೊಳ್ಳೋನು. DC ಆಗ್ಯಾನ, ಆದ್ರೆ ಮದುವೆ ಆಗಿಲ್ಲ. 30 ವರ್ಷ ಆದರೂ ಮದುವೆ ಆಗಿಲ್ಲವ, 35 ವರ್ಷ ಆದರೂ ಮದುವೆ ಆಗಿಲ್ಲವ, 40 ಆದರೂ ವಯಸ್ಸು ಮದುವೆ ಆಗಿಲ್ಲವ, ಆದ್ರೆ DC ಅದನವ. ಇಷ್ಟು ಹೆಣ್ಣಿನ ಮನೆಯವರು ಅಪ್ಪ ಅಮ್ಮ ಸಹಿತ ಬರ್ತಾರೆ, ನಾನು ನಿನ್ನ ಕನ್ಯೆ ಕೊಡ್ತೀನಿ ಅಂತೇಳಿ. ಅದೇ ನೀನು ಏನೂ ಕೆಲಸ ಮಾಡ್ಲಾರ್ದ 40 ವರ್ಷ ಆದ ಕನ್ಯೆ ನೋಡಕ್ಕೆ ಹೋಗು, ಏನು ಮಾಡ್ತೈತಿ ಹುಡುಗ, ಏನು ಮಾಡೋದಿಲ್ಲ. ಹೋಗ ನಡಿ, ನಿನಗೆ ಯಾರು ಕೊಡ್ತಾರೆ. ಯಾವಾಗ ಹೆಚ್ಚಿಗೆ ಬೆನ್ನು ಹತ್ತಿದ್ರು, ಅಲ್ಲ ಹೆಣ್ಣಿನ ಕಡೆಯವ್ರು ಮದ್ವೆ ಮಾಡ್ಕೊಳಕ್ಕೆ ಯಾವಾಗ ಬೆನ್ನು ಹತ್ತಿದ್ರು, ಹಂಗ ಇದ್ದಾಗ ಕನ್ಯೆ ಕೊಡಂತಂದ್ರ ಏನಂತಾರ, ಮುಚ್ಕಂಡಿ ಹೋಗಿ ಏನು ಕೆಲಸ ಮಾಡಿ. ಜನ ಮಾಸ್ತರ್ ಆದಂತ ಇವನ್ ತಗೊಳ್ಳೋಣ. ಈಗ ಮಾಸ್ತರ್ ಆದ, ಕಷ್ಟಪಟ್ಟು ಮಾಸ್ತರ್ ಆಗಿ 30 ವರ್ಷ. ಇನ್ನೊಂದು ನೋಡ್ಲೆ, ಮಾಸ್ತರ್ ಆಗೋ ಪುರ್ಸತ್ಗಿಲ್ದ ಚಲೋ ಆಕೈತಿ. ಇದು ನೋಡಕ ಏನು ಹೇಳ, ಇಲ್ಲ ಹೆಣ್ಣಿನ ಕಡೆಯವರು, ನಿನ್ನ ಹೆಸರಿಲ್ಲ ಖಾಜಾಮೀನ್. ಖಾಜಾಮೀನ್ ಸರ್ ಅಂತ ಅವ್ರಿಗೆ ನಮ್ಮ ಹುಡುಗಿನ ಮದುವೆ ಮಾಡೋಣ. ಹಂಗೆ ಫೋನಿನ ಮೇಲೆ ನಿಮ್ಮ ಅಪ್ಪರಿಗೆ ಫೋನ್ ನಮ್ಮ ಹುಡುಗಿನ ಕೊಡ್ತೀನಿ ಮುಂದೆ ಹುಡುಕಾಡ್ತಾರ ಅವರು. ಇಂಥ ಊರಿನೊಳಗೆ ಸಾಲ ಆದ್ಕೊಳ್ಳೇನು ಮತ್ತೆ ಇಕ್ಕಟ್ಟ ಸಂಬಂಧಿಕರು ಎಲ್ಲರೂ ನಿನ್ನ ಮೇಲೆ ಪ್ರೀತಿ ಬರ್ತದೆ. ಸಂಬಂಧಿಕರದು ಮಾಸ್ತರಾಗೇನಂತವ ಇವ ಖಾಜಾಮೀನ್ ಹೆಂಗೆ ಅಡ್ಯಾಡ್ತಿದ್ ನೋಡಿ ಚಡ್ಡಿ ಮೇಲೆ. ಈಗ ಮಾಸ್ತರಾಗೇನು ನೋಡು, ನಾ ಕೊಡ್ತೀನಿ ಕಣ್ಣೆ,
ನೀ ಕಟ್ 35 ವರ್ಷ ಆಕೈತಿ ಖಜಾಮೀನ್ ಇಲ್ಲಿ ನೋಡಿ ನನ್ನ ಮುಖ ನೋಡು ಖಜಾಮೀನ್ 35 ವರ್ಷ ಆಕೈತಿ. ಈಗ ನೀನು ಹೈಸ್ಕೂಲ್ನಾಗ ಅಥವಾ ಕಾಲೇಜಿನೊಳಗೆ PUC ಇದ್ದಾಗ ಯಾರಿಗಾರ ನಾನು ಮದುವೆ ಆಕಿನಂದ್ರೆ ಹೋಗ್ಲಾಕ ಕರಿಯ ಅಂದಿರ್ತಾಳಾಕಿ. ಇಕ್ಕಟ್ಟು ನೀ ಮಾಸ್ತರ್ ಆದ್ಮೇಲೆ ನಿನಗೆ ಏನು ಬಾಳೆಹಣ್ಣು ಕೊಡ್ಸೋದೇನು ಗುಲಾಬ್ ಜಾಮೂನ್ ಕೊಡ್ಸೋದೇನು ಈ ಮದುವೆ ಆಕಿನಂತೇಳಿ ಅವ್ರ ಅಪ್ಪ ಕರ್ಕೊಂಬರೋದೇನು ಹಿಂಗೆಲ್ಲ ಬೆನ್ನು ಹತ್ತಾರ. ಹಂಗಾರೆ ನೀವು ಸಾಧನೆ ಮಾಡಿದ ಮೇಲೆ ಹೆಚ್ಚಿಗೆ ನಿಮಗೆ ಆಫರ್ಗಳು ಬರ್ತಾವ. ಸಾಧನೆ ಮಾಡ್ಲಿಕ್ಕಂದ್ರೆ ಆಫರ್ಗಳು ಜಾಸ್ತಿ ಬರ್ತಾವ. ಹಾಂ ಹಂಗಾರೆ ಸಾಕು. ಈಗ ಸಾಧನೆ ಮಾಡಕ್ಕೆ ಹಂಗಾರೆ ಏನು ಮಾಡ್ಬೇಕು? ಹಂಗಾರೆ ನೀವು ಸಾಧನೆ ಮಾಡಕ್ಕೆ ಯಾವಾಗ ಓದಬೇಕು? ಈಗ ಓದ್ಬೇಕು ಹೌದಿಲ್ಲ? 20 ವರ್ಷ ಆದ್ಮೇಲೆ ಬರ್ತದೇನ? ಡುಮ್ಕಿ ಹೊಡಿತಿ, SSLC ಡುಮ್ಕಿ ಹೊಡಿತಿ. ಡುಮ್ಕಿ ಹೊಡೆದ್ರೆ ಮುಂದೆ ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಮಾತು ಹೇಳ್ತೀನಿ. ಮೊನ್ನೆ ಒಂದು 5 ವರ್ಷದಿಂದ 5 ವರ್ಷ ಅಲ್ಲ 7 ವರ್ಷದಿಂದ ನೋಡು ಒಂದು ಅರ್ಜಿ ಕರೆದಾರ ಪಿಯೂನ್ ನೌಕರಿಗೆ. ಏನು ಹೇಳ್ರಿ? ಪಿಯೂನ್ ನೌಕರಿಗೆ ಅರ್ಜಿ ಕರೆದಾರ. ಪಿಯೂನ್ ನೌಕರಿಗೆ ಅರ್ಜಿ ಕರೆದ್ರೆ ಯಾರು ಅರ್ಜಿ ಹಾಕ್ಯಾರ ಗೊತ್ತನ? ಡಿಗ್ರಿ ಆದವರು, ಸೆಕೆಂಡ್ ಇಯರ್ ಆದವರು ಅರ್ಜಿ ಹಾಕ್ಯಾರ. ಆಮೇಲೆ ಕ್ವಾಲಿಫಿಕೇಶನ್ ಏನು ಕೇಳ್ಯಾರ ಗೊತ್ತನ? ಡಿಗ್ರಿ ಕಸಾವಡಿ ಕೆಲ್ಸಕ್ಕೆ ಸೆಕೆಂಡ್ ಇಯರ್ ಕೇಳ್ಯಾರ. ಸೆಕೆಂಡ್ ಇಯರ್ ಆದವ್ರಿಗೆ ಕಸಾವಡಿ ಪಿಯೂನ್ ಕೆಲ್ಸಕ್ಕೆ ಕರೆದಾರಂದ್ಯಾ ಸರ್ಕಾರದವರು. ತಿಳ್ಕೊರಿ, ಪಿಯೂನ್ ಕಸಾವಡಿ ಕೆಲ್ಸಕ್ಕನ ಸೆಕೆಂಡ್ ಇಯರ್ ಕರೀತಾರಂದ್ರೆ ಇನ್ನು ಮಾಸ್ತರ್ ಆಗಕ್ಕೆ, ಕಾಲೇಜ್ ಲೆಕ್ಚರ್ ಆಗಕ್ಕೆ, ಪೊಲೀಸ್ ಆಗಕ್ಕೆ ಎಷ್ಟು ಸಾಲಿ ಕಲಿಬೇಕು? ಹಂಗಾರೆ ನೀವು ಎಷ್ಟು ಸಾಧನೆ ಮಾಡ್ಬೇಕಂಗಾರೆ ನೀವು? ಭಾಳ ಮಾಡ್ಬೇಕಲ್ಲ. ಹಂಗಾರೆ ನಿಮ್ಮ ಕೆಲಸ ಭಾಳ ಐತೆ, ತುಸ ಐತಿ ಈಗ ಭಾಳ ಐತಲ್ಲ. ಹಂಗಾರೆ ಇವತ್ತಿಲಿಂದನ ಒಂದು ತಪಸ್ಸು ಅಂತ ತಿಳ್ಕೊಂಡು ಜೀವನ ಅನ್ನೋದು ಜೀವನ ಅಲ್ಲ, ಸ್ಟೂಡೆಂಟ್ ಲೈಫ್ ಅನ್ನೋದು ಒಂದು ತಪಸ್ಸು ಅಂತ ತಿಳ್ಕೊಂಡು ಅಭ್ಯಾಸ ಮಾಡ್ತೀರಾ? ಓದಬೇಕು, ಬರಿಬೇಕು. ಯಾವ ಗುರುಗಳು ಏನು ಹೇಳ್ತಾರೆ, ಯಾವ ಟೀಚರ್ ಏನು ಹೇಳ್ತಾರೆ, ಯಾವ ಮಾಸ್ತರ್ ಏನು ಹೇಳ್ತಾರೆ, ಯಾವ ಅಪ್ಪ ಅಮ್ಮ ಏನು ಹೇಳ್ತಾರೆ, ಅಕ್ಕ ಏನು ಹೇಳ್ತಾರೆ, ಓನೇನು ಅಜ್ಜಿ ಏನು ಹೇಳ್ತಾನೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ರಿ. ಎಲ್ಲರಿಗಿಂತ ಹೆಚ್ಚಾಗಿ ಆರೋಗ್ಯ ಕಾಪಾಡ್ಕೊರಿ. ಮೇನ್ ಆರೋಗ್ಯ ಬೇಕು, ನಿದ್ದೆ ಬೇಕು, ಒಳ್ಳೆ ನಿದ್ದೆ ಬೇಕು. ಒಳ್ಳೆ ನಿದ್ದೆ ಒಳ್ಳೆ ಆರೋಗ್ಯ ಬೇಕಂದ್ರೆ ನಿಮ್ಗೆ ದೇವರ ಧ್ಯಾನ ಬೇಕು. ಒಳ್ಳೆ ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ ಅಂತೈತಿ. ನೋಡ್ಲೆ ಮೊನ್ನೊಂದು ವಾಕ್ಯ ಬಂತು ರಾಜಮಮ್ಮದ, ನಮ್ಮ ಮನಸ್ಸು ಕೆಡಾಕ, ನನ್ನ ಮನಸ್ಸಿನೊಳಗೆ ಅಲ್ಲೋಲ ಕಲ್ಲು ಅಲ್ಲ ಆಗಾಕ, ಅಥವಾ ಈ ಉದಾಹರಣೆಗೆ ಒಂದಿಷ್ಟು ಇವು ಬರ್ತಾವ ಕೇಸು, ಉರ್ಲು ಹಾಕೊಂಡಿದ್ದು, ಬಾವಿ ಬಿದ್ದಿದ್ದು, ಹುಡುಗಿ ಸಿಕ್ಕಿಲ್ಲ ಅಂತೇಳಿ. ಹುಡುಗಿ ಸಿಕ್ಕಿಲ್ಲ ಅಂತ ಬಾವಿ ಬೀಳ್ತಾರಲ್ಲ, ಹುಡುಗಿನ ಮನಸ್ಸಿನಾಗಿಂದ ಬಂತೋ ಕಣ್ಣಾಗಿಂದ ಬಂತ? ಅದು ಹುಡುಗಿ ನೋಡಿದ್ದು ಮನಸ್ಸಿನಿಂದ ಬಂತ? ಹಾಂ ಜನ ಅವ ಹುಡುಗಿನ ಯಾರು ನೋಡ್ಬೇಕಂಗಾರ? ಹುಡುಗಿನ ಅಲ್ಲೋ, ಈಗ ಒಂದು ಹುಡುಗಿ ಹೋಗ್ತಿರ್ತಾಳ, ಹುಡುಗಿನ ನೋಡ್ಲಿಕ್ಕಂದ್ರೆ ಏನಾಕಿತ್ತು? ನೋಡಿದ್ದಕ್ಕ ಅವ ಹುಡುಗಿ ನೋಡಿದ ತಕ್ಷಣ ಆ ಹುಡುಗಿ ಮನಸ್ಸಿನ ಆ ಹುಡುಗಿ ಬಗ್ಗೆ ಕೆಟ್ಟ ಭಾವನೆ ಬಂತ ಅವನಿಗೆ. ಅದ ಒಂದು ಯಾವ್ದಾರ ಒಂದು ಹೆಣ್ಣು ಹುಡುಗಿ ಹೋಗ್ತೈತಿ, ಆಕಿ ನಮ್ಮ ಅಕ್ಕ, ಆಕಿ ನಮ್ಮ ತಂಗಿ ಅಂತ ಭಾವನೆ ಬಂದಿದ್ರೆ ನಿನ್ನ ಮನಸ್ಸು ಕೆಡತಿತ್ತನ? ಹೌದಿಲ್ಲ? ಹಂಗಾರೆ ಯಾವ್ದಾರ ಹೆಣ್ಣು ಮಕ್ಕಳು ನೋಡಿದ ತಕ್ಷಣ ಅವ್ರಿಗೆ ನಮ್ಮ ಅಕ್ಕ ತಂಗಿ ಅಂತ ತಿಳ್ಕೊತಿರೋ, ಐಟಮ್ ಚಲೋ ಐತಲ್ಲೋ, ಭಾರಿ ಐತಲ್ಲೋ ಅಂತ ಅನ್ಬೇಕು. ಹಾಂ, ಅಕ್ಕ ತಂಗಿ ಅಂದ್ರಿ ನಿಮ್ಮ ಮನಸ್ಸು ಶುದ್ಧ ಇರ್ತೈತಿ, ನಿಮ್ಮ ಕಣ್ಣು ಶುದ್ಧ ಇರ್ತಾವು, ನಿಮ್ಮ ಮನಸ್ಸು ಶಾಂತಿ ಇರ್ತೈತಿ, ನೀವು ಸಾಧನೆ ಮಾಡ್ತೀರಿ. ನೀವು ಏನರ ಬ್ಯಾರೆ ರೂಟ್ನಾಗ ಹೋದ್ರಿ, ಐಟಮ್ ಚಲೋ ಐತಿ ನೋಡಿ ಅಂದ್ರಿ, ಅವು ಕಾಲ್ಮರಿ ಬರ್ತಾವ ನೋಡಿ. ನೀವು ಕಾಲ್ಮರಿ ಕೈಯಾಗ ಬರೋಲ್ಲ, ನಿಮ್ಮ ಮನಸ್ಸು ಕೆಡ್ತೈತಿ. ಹಾಂ ಆಯ್ತು, ಆಯ್ತಪ್ಪ. ಈಗ ನಾ ಹೇಳಿದ ಮನಸ್ಸಿಗೆ ಬಂತ ಎಲ್ಲರಿಗೂ. ಇದನ್ನ ಮಂದಿಗೆ ಬಿಡುನಾ? ಮಂದಿಗೆ ಬಿಡುನಾ? ಧನ್ಯವಾದಗಳು ಮಕ್ಕಳೇ. ಸಾಧನೆ ಮಾಡ್ತೀರಿ ಹಂಗಾರ? ಧನ್ಯವಾದಗಳು. ನನಗೆ ಇನ್ನೂ ಈಗ ಒಂದು ಸಿಹಿ ಸುದ್ದಿ ಬಂದೈತಿ. ಸಿಹಿ ಕೊಡ್ತೀನಿ ನಮ್ಗೆ ಸದನ ಕೊಡ್ತೀನಿ. ಎದ್ರದಂತೇಳಿ ಹೇಳ್ತೀನಿ ನಾ. ಒಟ್ಟು ಸಸ್ಪೆನ್ಸ್ ಅದು, ತುಂಬ ಸಿಹಿ ಸುದ್ದಿ. ಸಿಹಿ ಸುದ್ದಿ ನನಗೆ ಸಿಹಿ ಸುದ್ದಿ. ಅದಕ್ಕೆ ನಾನು ನಿಮ್ಗೆ ಸ್ವೀಟ್ ಕೊಡ್ತೀನಿ ಅಂದೆ. ದೇವ್ರು ನಾನು ಒಳ್ಳೇದು ಮಾಡೋಣ ಅಷ್ಟ. ಏನು ಅನ್ನೋದು ಹೇಳ್ತೀನಿ. ಈಗ ಸಿಹಿ ತಿನ್ಬೇಕು. ಅವರಿಬ್ರು ಬರಲಿ, ಸ್ವೀಟ್ ಕೊಡ್ತೀನಿ. ಬಂದಮೇಲೆ ಇಷ್ಟು ಸ್ವೀಟ್ ತಿಂದು ಬಿಡ್ಕೊಳಕುಂತ ಆಲ್ರೆಡಿ ಇವನು ಬಿಡ್ಕೊಳಕುಂತ ಚಲೋ ಆಯ್ತು. ಆದ್ರೆ ಪಗಾರದ್ದಲ್ಲ, ಬೇರೆ ಸಿಹಿ ಸುದ್ದಿ. ಇನ್ನೊಂದು ಮಾಷಾಲ್ಲ ಅಲ್ಲ, ಒಂದೆಲ್ಲೋ ಒಂದು ಅಮೌಂಟ್ ಬರೋದಿತ್ತಾ ಇವನ ರಿಯಾಜ್ ರಾಜಮಮ್ಮದ ಒಂದು ರೊಕ್ಕ ಬರೋದಿತ್ತಾ. ಅವರು ನಿಮ್ಗೆ ರೊಕ್ಕ ಕೊಡ್ತೀನಿ ಬಂದು ಒಯ್ಯಿರಿ ಅಂತ ಫೋನ್ ಹಚ್ಚಾರ. ಅದು ಒಂದು ಭಾಳ ದಿವಸದಿಂದ ರೊಕ್ಕ ಉಳಿದಿತ್ತದು, ಒಂದು 20,000 ರೂಪಾಯಿ.
ಅದಕ್ಕೆ ಬರಾತೈತಿ. ಹಾಂ, ಒಂದು ಕಂಪ್ನಿಯವ್ರು ಕಳ್ಸಾತಾರ. ಒಂದು ಕೆಲಸ ಮಾಡಿದ್ರು ರೊಕ್ಕ ಉಳ್ದಿತ್ತ. ಇಲ್ಲ, ಅಕೌಂಟಿಗೆ ಹಾಕ್ತಾರ. ಹಾಂ, ಫೋನ್ಪೇಗೆ ಹಾಕ್ಬಿಡ್ತಾರೆ. ಇಲ್ಲ ಅದನ್ನ 5 ವರ್ಷದಿಂದ ಕೆಲಸ ಮಾಡಿದ್ವಿ ಏನೋ ಅದ್ರದ್ದು ಇವತ್ತು ಅವ್ರು ರೊಕ್ಕ ಕಳ್ಸಾಕುಂತಾರ. ಅವರು ಸಹಿ ಮಾಡಿಸಿ, ಅದಕ್ಕೆ ನಿಮ್ಮ ಅಡ್ರೆಸ್ ಕಳಿಸ್ರಿ ಅಂತ ಕಳ್ಸ್ಯಾರ ಅವರು. ಫೋನ್ಯಾಗ ತೋರಿಸ್ರಿ ಏನ್ ಬೇಕಾರ ನೋಡು. ಅಷ್ಟು ಕೆಲಸ ಮಾಡಿವ ನಾವು. ಅದು ಪೇಮೆಂಟ್ ಈಗ ಮಾಡತ್ತಾರ ಅವರು. ಹಾಂ, 5 ವರ್ಷದಿಂದ ಪೇಮೆಂಟ್ ಮಾಡಿದ್ದಿಲ್ಲ ಅವರು, ಈಗ ಮಾಡತ್ತಾರ. ಅದಕ್ಕೆ ಅದು ಸಿಹಿ ಸುದ್ದಿ ಬಂದೈತೆ ಮೆಸೇಜ್. 20 ಐತೆ, 50,000 ಐತೆ, 1 ಲಕ್ಷ ಐತೆ ಗೊತ್ತಿಲ್ಲ. ಹೌದಿಲ್ಲ, ಇಲ್ಲ ಆ ಒಂದು ಸಂತೋಷದ. ಆಯ್ತಾ, ಬರ್ರಿ ಬಡ ಬರ್ರಿ. ಕೇಳಿ ನನ್ನ ಮಗನು ಭಾಳ ಖುಷಿ ಆಕ್ಕನ. ಯಾಕಂದ್ರೆ ಅದನ್ನೆಲ್ಲ ಅಡ್ರೆಸ್ ಮಾಡಕ್ಕೆ ನನ್ನ ಮಗಿಗೆ ಬರ್ತೈತಿ. ಈಗ ನಾ ಹೇಳು ಸುದ್ದಿ 5 ವರ್ಷದಿಂದ ಕಾಯಕೂತಿದ್ವಿ ನಾವು ಅದನ್ನ, ಗೊತ್ತಾ ರಾಜಮಮ್ಮದ? ಅದ್ರದ್ದು ಎದ್ರದ್ದು ಅನ್ನೋದು ಹೇಳ್ಬಿಡ್ಲೇನ? ನೀವು ಯಾರ ಮುಂದೆ ಹೇಳ್ಬಾರ್ದು ನೋಡು. ಇತ್ತದ ಬರ್ರಿ ಈ ಕಡೆ, ಯಾರ ಮುಂದೆ ಹೇಳ್ಬಾರ್ದು. ನಂದೊಂದು ಚಾನಲ್ ಐತೆ ಅಂತ ಹೇಳಿದ್ನಲ್ಲ, ಯೂಟ್ಯೂಬ್ ಚಾನಲ್. ಅವ್ರು ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ಯಾರ. ಹಾಂ, ಮೆಸೇಜ್ ಕಳ್ಸ್ಯಾರ ಅವರು. ಹಾಂ, ಅದು ಆ್ಯಕ್ಚುಲಿ 5 ವರ್ಷ ಆಗಿತ್ತ ನಾನು ಚಾನಲ್ ತೆಗೆದು. ಅದು ಗ್ರೋ ಆಗಿದ್ದಿಲ್ಲ. ಒಂದು ಸರಿ ಅದು ಏನೋ ಅಂತ ಮಿಸ್ಟೇಕ್ ಆಗಿ ಒಂದು ಸರಿ ಸಸ್ಪೆಂಡ್ ಆಗ್ತದೆ ಚಾನಲ್. 1 ವರ್ಷಕ್ಕೆ 2,000 ವಿಡಿಯೋ ಹಾಕಿದ್ದೆ ನಾ. 1 ರೂಪಾಯಿ ಬಂದಿದ್ದಿಲ್ಲ. ಈಗ ಅವರು ನನಗೆ ಪೇಮೆಂಟ್ ಕೊಡ್ತೀನಂತ ಮೆಸೇಜ್ ಹಾಕ್ಯಾರ. ತೋರಿಸ್ರೇನು ಮೆಸೇಜ್ ನಿಮ್ಗೆ? ನೋಡ್ತೀರೇನ? ಕುಂದ್ರಿ. ಹಾಂ, ತೋರಿಸ್ತೀನಿ. ಥ್ಯಾಂಕ್ಸ್ ಹೇಳ್ರಿ ದೇವ್ರಿಗೆ ಮೊದಲು. ಥ್ಯಾಂಕ್ಸ್ ಅಪ್ಪ ದೇವ್ರ. ಹಾಂ, ಏನಾಗಿತ್ತು ಗೊತ್ತಾ? ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ನೆ ನಾನು. ಗ್ರೂಪ್ನಾಗ ಬಂದಿತ್ತದು. ಗ್ರೂಪ್ನಾಗ ಬಂದಮೇಲೆ ಅದು ತಡೀಲೆ, ಅದೇನೋ ವಿಡಿಯೋ ಇವ್ರದಂತದು. ಯಾರ್ದು ಹೇಳು? ತಾಲಿಬಾನ್ರದಂತದು ಏನೋ ವಿಡಿಯೋ. ನಾನು ಅದನ್ನು ಅದು ಇದು ಮನುಷ್ಯರ ಆಕೃತಿ ಮಾಡ್ತಾರಲ್ಲ ರಿಯಾಜ, ಹಿಂಗೆ ಇದು ಮಾಡ್ತಾರಲ್ಲ ಎಲ್ಲ, ನವಿಲು ಮಾಡೋದು, ಧ್ವಜ ಮಾಡೋದು, ಮನುಷ್ಯರ ಆಕೃತಿ ಮಾಡ್ತಾರಲ್ಲ. ಮ್ಯೂಸಿಕ್ ಹಾಕಿದ ತಕ್ಷಣ 1 ಮಾಡೋದು ಗೊತ್ತೈತೆ ನಿನ್ಗೆ? 100 ಮಂದಿ ಇರ್ತಾರ. ಹಿಂಗೆ ಇದು 1 ಅಂದ್ಕೊಳ್ಳೇನ ನವಿಲು ಮಾಡೋದು, 2 ಅಂದ್ಕೊಳ್ಳೇನ ಧ್ವಜ ಮಾಡೋದು. ಮನುಷ್ಯರೊಳಗನ ಆ ಸ್ಟೆಪ್ ಹಾಕಿ ಮಾಡ್ತಾರಲ್ಲ ಅಂಥದ್ದು. ಹಾಂ, ಅದು ನೋಡ್ಲೆ, ಅದನ್ನ ಎಡಿಟ್ ಮಾಡಿ ನನಗದು ಉರ್ದು ಬರಲ್ಲ. ಅದು ಉರ್ದು ಪೋಸ್ಟರ್ ಐತಿ, ಉರ್ದು ಬರಲ್ಲ ನನಗೆ. ಅದು ಅವ್ರದ್ದು ಇವ್ರದ್ದು ಅನ್ನೋದು ಗೊತ್ತಿಲ್ಲ ನನಗೆ. ನಾ ಅದನ್ನ ಎಡಿಟ್ ಮಾಡಿ ಹಾಕಿಬಿಟ್ಟಿನಿ. ನಮ್ಮ ಹುಡುಗರಿಗೆ ಯಾವಾಗಾರ ತೋರ್ಸಕ್ಕೆ ಬರ್ತೈತಿ, ನೀವು ಹಿಂಗೆ ಮಾಡಲ್ಲ ಅಂಥೇಳಿ. ಅದು ನನ್ನ ಚಾನಲ್ ಸಸ್ಪೆಂಡ್ ಆಗಿಬಿಟ್ಟಿರ್ತದು. 1 ವರ್ಷ ಸಸ್ಪೆಂಡ್ ಆಗಿತ್ತು. ದೇವ್ರು ಎಷ್ಟು ದೊಡ್ಡವದಾನ ರೇಜ. 1 ವರ್ಷದಿಂದ ಹಂಗೆ ವಿಡಿಯೋ ಹಾಕ್ತಿದ್ದೆ. ಅದು ಮೊನಿಟೈಸೇಷನ್ ತಾನೇ ಆಗ್ಬಿಡ್ತದೆ. ನಾ ಏನೂ ಇದನ್ನು ಮಾಡಿಲ್ಲ. ಏಕ್ದಮ್ ಫೋನ್ಯಾಗ ಇಲ್ಲಿ ಬಾ ಯೋ ದೇವ್ರೇ ಹುಚ್ಚ. ಹಾಂ, ರೇಜ ಅದು ನೋಡ್ಲೆ, ಒಂದು ದಿವಸ ವಿಡಿಯೋ ನೋಡಾತೀನಿ ನಾನು ರೇಜ. ನನ್ನ ವಿಡಿಯೋದ ಮುಂದೆ ಹಸಿರು ಮಾರ್ಕ್ ಹಿಂಗೆ ಬಂದ್ಬಿಡ್ತದು. ಅವಾಗ ದೇವ್ರ ಮುಂದೆ ಹೋಗಿ ಥ್ಯಾಂಕ್ಸ್ ಪಾ ದೇವ್ರ ಅಂತ ಹೇಳಿದ್ನಿ. ಈಗ ಇದು ನೋಡಿ ಮೆಸೇಜ್ ಬಂದಿತ್ತು ನನಗೆ. ಇವತ್ತು ಮುಂಜಾನೆ ಬಂದ್ಬಿಟ್ಟೈತಿ ಮೆಸೇಜ್. ಹ್ಞೂ, ಈಗ ಬಂದೈತಿ. ಕುಂದ್ರಿ, ಅದಕ್ಕೆ ಸಿಹಿ ಸುದ್ದಿ ಕೊಡ್ತೀನಿ. ಇದನ್ನ ತಂದ್ರ್ಯಾ? ಧನ್ಯವಾದಗಳು ದೇವ್ರೆ. ಇದನ್ನ ತಂದೆಪ್ಪ, ಕೊಡ್ತೀನಿ ನೋಡು. ಪಕ್ಕಳೆ ಸಿಹಿ ಕೊಡ್ತೀನಿ ಸುಮೀರು. ಒಂದು ಚಲೋ ಕೆಲಸ ಆಗೈತಿ ತಮ್ಮಗಳ, ಭಾಳ ಚಲೋ ಆಗೈತಿ. ಪಕಡ್ರಿ ಇದ ಪಕಡ. ಅಲ್ಲೇ ರೀ ತಡಿ, ಇವ್ರು ಕೊಡ, ಇವ್ರು ಹಿಡಿ. ಪಕಡ್ರಿ. ಸೂಪರ್. ಪಕಡ್ಯಾ? ಪಕಡ್ರಿ. ಸ್ವೀಟ್ಗೂ ಖಾರೆ ಉಮ್ರಕ್ಲಿ ಇಟ್ಕೋ ಪಕಡ್ರಿ. ಹಾಂ, ಸೂಪರ್. ಇಲ್ಲೇ ಈಸೆ ನೀ ತಗೋ. ತಿನ್ನು. ಹಾಂ, ಮಾಷಾಲ್ಲ. ಹಿಂಗೆ ಚಲೋ ಆಗ್ಲಪ್ಪ. ನಮ್ಮ ಟೀಚರ್ಗೆ ಬೇಡ್ಕೊರಪ್ಪ, ಪುಣ್ಯವಂತರ.
ಬೇಡ್ಕೊರಿ ಬೇಡ್ಕೊರಿಯಪ್ಪ ತಗೋ ತಿನ್ನು ಸೂಪರ್. ನಮ್ಮ ನಮಾಜ್ನಾಗ ಕೈ ಮುಗಿಬಾರ್ದು ಅಂತ ಹೇಳ್ತಾರೆ, ಪ್ರೇಯರ್ ಕುಂತ ಕೈ ಮುಗಿಟ್ಕೊಂಡು ಹೊಡಿತಾರೆ. ಆ ನಮಾಜಿನ ಅಂದ್ ಬೇರೆ ಇಲ್ಲಿ ಬೇರೆ, ಇಲ್ಲೇ ಇರಬೇಕು. ನಮಾಜಿನಾಗ ಇಲ್ಲೇ ಇದು ಮಾಡಬೇಕು. ಖುಷಿ ಆಯ್ತು ನೋಡು. ಅದು ಒಂದು ಚಲೋ ಸುದ್ದಿ ಬಂದೈತಿ, ಚಲೋ ಲಾಟ್ರಿ ಹೊಡೆದೈತಿ. ನಿಮ್ಗೆ ಗೊತ್ತಾಗಲ್ಲ ಲಾಟ್ರಿ ನಂದ ನಿನಗೆ ಅದನ್ನ ಸೆಟ್ಟಿಂಗ್ ಮಾಡ್ಕೊಡ್ತೀನಿ, ಇದ್ರ ಸೆಟ್ಟಿಂಗ್ ಮಾಡ್ಕೊಡ್ತೀನಿ, ದೊಡ್ಡ ಐಫೋನ್ ತಂದು ಕೊಡ್ತೀನಿ ನಿನಗೆ, ಹಂಗಾಗತ್ತೆ ಹಿಂಗಾಗತ್ತಂದ. ನಾನೇನಂದ್ಯಾ, ನೋಡಪ್ಪ ದೇವ್ರು ಅನ್ನ ನೀರು ಕೊಡವ, ₹1 ಕೊಟ್ಟರು ನನಗೆ ಖುಷಿ ಐತೆ ಅಂತ ನಿನ್ನೆ ರಾತ್ರಿ ರಾಜಮಮ್ಮದ್ ನಾನು ಏನು ಹೇಳಿ, ನನಗೆ ₹1 ಬರಲಿ, ಯೂಟ್ಯೂಬ್ನವ್ರು ನನಗೆ ₹1 ಕೊಡಲಿ, ನನಗೆ ಖುಷಿ ಐತೇಳ. ನಾ ಏನಷ್ಟು ಓಡಾಡೋದಿಲ್ಲ ಅಂತಂದಿನ ರಾಜಮಮ್ಮದ. ಮುಂಜಾನೆ ಅನ್ನೋದ್ರೊಳಗೆ ಸಿಹಿ ಸುದ್ದಿ ಬಂದ. ಏನು ಮಾಡ್ತಿ, ದೇವ್ರು ಭಾಳ ದೊಡ್ಡವ ಹೌದಿಲ್ಲ, ಭಾಳ ಸಿಹಿ ಸುದ್ದಿ. ಲಾಟ್ರಿ ಹೊಡೆದಂತ ಹೇಳಿನಿಲ್ಲ ಒಮ್ಮೆ ಬೇಡ ತೊಯ್ಲಿ. ನೋಡು ಒಂದು ಮಾತು ಹೇಳೇನ, ಯಾವಾಗಲೂ ಹಣ ತಗೋ, ನಾ ಮಾತಾಡೋಣ. ಹಣ ಬಂಗಾರ ಅದಕ್ಕೆ ಪಕ್ಕದ ಇದನ್ನ ನಾ ವಿಡಿಯೋ ಮಕ್ಕಳಿಗಾಗಿ ಮಾಡಾತೀನಿ, ಮತ್ತು ದೊಡ್ಡವ್ರಿಗಾಗಿ ಮಾಡಾತೀನಿ. ಎಂದು ರಾಜಮಮ್ಮದ ರೊಕ್ಕದಿಂದ, ಬಂಗಾರದಿಂದ, ಆಸ್ತಿಯಿಂದ ಒಟ್ಟ ಬೀಳಬಾರ್ದು, ಕೆಲಸದಿಂದ ಬೀಳ್ಬೇಕು. ಏನ್ ಹೇಳ್ರಿ, ಕೆಲಸದಿಂದ ಬೀಳ್ರಿ, ಪ್ರಾಮಾಣಿಕತೆಯಿಂದ ಇರ್ರಿ, ಸತ್ಯದಿಂದ ಇರ್ರಿ, ಒಳ್ಳೆತನದಿಂದ ಇರ್ರಿ. ಈಗೆಲ್ಲ ಹಣ ಬಂಗಾರ ಬೆಳ್ಳಿ ತಾವೇ ಬರ್ತಾವ. ಅದರಿಂದ ಬಿದ್ದರೆ ನಾವು ಜಲೀಲಾಗ್ತೀವಿ. ಹಣ ಬಂಗಾರದಿಂದ ಯಾವಾಗಲೂ ರಾಜಮಮ್ಮದ ಮನುಷ್ಯರಿಗೆ ಗೌರವಿಸ್ಬೇಕು. ಏನು ಹೇಳ್ರಿ, ಮನುಷ್ಯರನ್ನ ಗೌರವಿಸ್ಬೇಕು, ಪ್ರಾಮಾಣಿಕತೆಯನ್ನು ಗೌರವಿಸ್ಬೇಕು, ಪರಿಶ್ರಮವನ್ನು ಗೌರವಿಸ್ಬೇಕು. ನಿಮಗೆ ರೊಕ್ಕ ನೀ ಬ್ಯಾಡ್ ಅಂದ್ರೂ ಬರ್ತೈತಿ. ನಾವು ಕೆಲಸ ಮಾಡ್ಲಾರ್ದ ಮೈಗಳತನ ಮಾಡಿ ಮಕ್ಕೊಂಡೈತೆ ನನ್ಗೆ ರೊಕ್ಕ ಬರಲಿ ಅಂದ್ರೆ ಒಟ್ಟ ಬರಲ್ಲ. ತಿಳಿತಾ? ನೀವು ಪ್ರಯತ್ನ ಮಾಡ್ರಿ. ಏನು ಕೆಲಸ ಮಾಡ್ತೀರಿ ನೋಡ್ಲಿ, ನೀವೇನು ಕೆಲಸ ಮಾಡ್ತಿರಲ್ಲ ಸೀರಿಯಸ್ ಆಗಿ ಮಾಡ್ಬೇಕು. ರೊಕ್ಕ ಬೇಕಂದ್ರ ರೊಕ್ಕ ತಾನ ಬರ್ತೈತೆ. ಅದ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು. ಈಗ ಓದ್ತೀರಾ, ಸುಮ್ಮನೆ ಓದ್ರಿ. ನೀವು ನಾ ಶಾಣೆ ಆಗ್ಬೇಕಂತ ನೀವು ಕನಸು ಕಾಣಬೇಡ್ರಿ. ಬರಿಬೇಕಂತ ಕನಸು ಕಾರಿ ನೀವು ಶಾಣೆ ಆಗೇ ಬಿಡ್ತೀರಿ. ಶಾಣೆ ಆಗ್ಬೇಕಂತೇಳಿ ಊರೆಲ್ಲ ಅಡ್ಡಾಡಿ ಬಂದು ಮಕ್ಕೊಂಡ್ರೆ ಶಾಣೆ ಹಾಕಿರನ ನೀವು ಶಾಣೆ ಆಗ್ಬೇಕಂತ ಕನಸ ಕಾಣ್ಬೇಡ್ರಿ. ನಾ ಬರಿಬೇಕನ್ರಿ, ಬರೀ ಓದ್ಬೇಕನ್ರಿ. ನಿಮಗೆ ತಿಳಿಲಾರ್ದಾಗ ನೀವು ಶಾಣ್ಯರಾಗಿರ್ತೀರಿ. ರಾಜಮಮ್ಮದ ಹಂಗೆ ಮಾಡ್ತೀರಾ? ಶಾಣ್ಯರಾಗ ಹಿಂದೆ ಬೀಳ್ತಿರೋ, ಬರೆಯಾಕೆ ಓದಕ್ಕೆ ಹಿಂದೆ ಬೀಳ್ತಿರೋ? ಅಲ್ಲೋ, ನೀವು ಶಾಣ್ಯರಾಗಬೇಕಂತಂದ್ರೆ ಶಾಣ್ಯರಾಗೋದಿಲ್ಲ. ನೀವು ಓದಬೇಕು, ಬರಿಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಸತ್ಯದಿಂದ ಇರಬೇಕು, ಸುಳ್ಳು ಹೇಳಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ದೇವ್ರಿಗೆ ಅಂಜಿ ನಡಿಬೇಕು ಸದಾ. ತಾನೇ ಶಾಣ್ಯರಾಕಿರಿ ನೀವು. ನಿಮ್ಮನ್ನು ದೇವ್ರ ಹಿಂಗೆ ಮ್ಯಾಲೆ ಎಬ್ಬಿಸ್ತಾನ ರಾಜಮಮ್ಮದ. ಅದು ಬಿಟ್ಟು ನಾ ಶಾಣೆ ಆಗ್ಬೇಕನ್ನೋದು ಸುಳ್ಳು ಹೇಳೋದು, ಶಾಣೆ ಆಗ್ಬೇಕನ್ನೋದು ಮಕ್ಕಳೋದು, ಶಾಣೆ ಆಗ್ಬೇಕನ್ನೋದು TV ನೋಡೋದು, ಶಾಣೆ ಆಗ್ಬೇಕನ್ನೋದು ಗೇಮ್ ಆಡೋದು, ಶಾಣೆ ಆಗ್ಬೇಕನ್ನೋದು ಫ್ರೀ ಫೈರ್ ಆಡೋದು. ಒಟ್ಟ ಶಾಣ್ಯರಾಗೋದಿಲ್ಲ. ನೀವು ಶಾಣ್ಯರಾಗಬೇಕನ್ನೋ ತಲೆ ಅಂತ ತೆಗೆದು ಹಾಕ್ಬಿಡ್ರಿ ನೀವು. ಏನು ಆದ್ರೆ ನೀವೇನು ಮಾಡಬೇಕು, ಓದಬೇಕು, ಬರಿಬೇಕು. ಶಿಕ್ಷಕರು ಹೇಳಿದ್ದನ್ನು ಕೇಳಬೇಕು, ಯಾವ ಟೀಚರ್ ಹೇಳ್ತಾರ ಅದನ್ನು ಕೇಳಬೇಕು, ತಂದೆ ತಾಯಿ ಮಾತು ಕೇಳಬೇಕು, ಎದ್ದುಗಳನ್ನು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಸ್ವಚ್ಛತೆಯಿಂದ ಸ್ನಾನ ಮಾಡಬೇಕು, ಹಲ್ಲು ಉಜ್ಜಬೇಕು, ಚಲೋ ಅನಿಸಿದ್ದನ್ನು ತಿನ್ನಬೇಕು. ಇಷ್ಟು ಮಾಡಿ ನೀವು. ನಿಮಗೆ ತಿಳಿಲಾರ್ದಂಗೆ ಈಗ ಒಂದು ಗಿಡ ಇರ್ತೈತಿ, ನೀವು ಗಿಡ ಇದ್ದಂಗೆ. ಈ ಮಕ್ಳು ನೀವು ಹೆಂಗೆ ಹೇಳ್ರಿ, ಗಿಡ ಇದ್ದಂಗೆ. ಗಿಡ ಅದು ಎದ್ದುಕೊಳ್ಳಿ ನಾ ದೊಡ್ಡಬೇಕಂತ ಅದು ತಾನಾಕತಿಲ್ಲ ದೊಡ್ಡದು. ಅದಕ್ಕೆ ಏನು ಹಾಕ್ಬೇಕು, ನಾವು ನೀರು ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು. ಹಂಗೆ ನೀವು ಮಕ್ಕಳು ನೀವ ದೊಡ್ಡರಾಗಂಗಿಲ್ಲ. ಇವೆಲ್ಲ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಭಯ ಇರಬೇಕು, ಪ್ರಯತ್ನ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ಎಲ್ಲ ಇದ್ಮೇಲೆ ನಿಮ್ಗೆ ತಿಳಿಲಾರ್ದಂಗೆ ನೀವು ಮೇಲೆ ಬೆಳಿತೀರಿ. ಈಗ ಹಂಗ ಶಾಣ್ಯರಾಗಬೇಕಂತ ಕನಸು ಕಾಣ್ತಿರೋ, ಓದ್ಬೇಕು ಬರಿಬೇಕಂತ ಕನಸು ಕಾಣ್ತಿರೋ? ಅದ್ರ ಜೋಡಿ ಏನ್ ಮಾಡ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಸತ್ಯದಿಂದ ಇರಬೇಕು. ಕೈ ನೋಡ್ಲಿ, ಈ ಕೈ ಬಾಯಿ ಕಚ್ಚೆ
ಶುದ್ಧ ಇತ್ತಂದ್ರೆ ಈ ಮನುಷ್ಯ ಯಾ ಮಟ್ಟಕ್ಕೆ ಬೇಕಾದ ಮಟ್ಟಕ್ಕೂ ನಾವೇನು ಮಾಡ್ತೀವಿ ಏರ್ತೀವಿ. ಕೈ ಅಂತಂದ್ರೇನು? ಈ ನಮ್ಮ ಕೈ ಪ್ರಾಮಾಣಿಕವಾಗಿರ್ಬೇಕು. ಚೂಟುದಲ್ಲ, ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ತಿಳಿಲಾರದ ಒಂದು ವಸ್ತುವನ್ನು ನಾವು ಮುಟ್ಟಬಾರ್ದು. ಕೈ ಶುದ್ಧ ಇರಬೇಕು. ನಿನ್ನ ಮುಂದೆ ಒಂದು ಲಕ್ಷ ಬಂಗಾರ ಒಗಿಲಿ, 1 ಕೋಟಿ ರೊಕ್ಕ ಒಗಿಲಿ, ಯಾರು ನೋಡ್ಲಿಕ್ಕಂದ್ರೆ ಮುಟ್ಟಬಾರ್ದು ಅದನ್ನ. ನನ್ನದಲ್ಲದ ವಸ್ತುವನ್ನು ಒಟ್ಟ ಮುಟ್ಟಬಾರ್ದು. ಕೈ ಶುದ್ಧ. ನೀವೊಂದ್ಸರಿ ನೀ ಪ್ರಾಮಾಣಿಕವಾಗಿದ್ದೆ ಅಂದ್ರೆ ಸಮಾಜದ ಜನ ನಿನಗೆ ಯಾ ಹುಡುಗ ಪ್ರಾಮಾಣಿಕ ಐತಿ, ಕೊಡ್ರಿ ಅವ್ಗೆ ಚಾವಿ ಕೊಡ್ರಿ. ಅಂಗಡಿಗೆ ಹೋಗ್ಯಾ, ಚಾವಿ ಕೊಡ್ರಿ ಅವಂಗ. ಎಲ್ಲರ ಕೆಲ್ಸಕ್ಕೆ ಹೋಗ್ಯಾ, ಚಾವಿ ಕೊಡ್ರಿ ಅವಂಗ. ನಿನಗೆ 100 ಕೆಲಸ ಬರ್ತಾವೆ. ಪ್ರಾಮಾಣಿಕ ಇದ್ದರೆ ನೀನು 100 ಕೆಲಸ ಬರ್ತಾವೆ ನಿನಗೆ. ನೀ ಎಲ್ಲರ ಒಂದು ಕಡೆ ನೀನು ₹1 ತುಡುಗು ಮಾಡಿದ್ದು ನಿಂದು ಕೇಸ್ ಬಿತ್ತಂತ ತಿಳ್ಕೊ, ಗೊತ್ತಾಗ್ಬಿಡ್ತೈತಿ ಹುಡುಗ ತುಡುಗು ಮಾಡ್ತೈತಿ ಕೆಲ್ಸಕ್ಕೆ. ಇಲ್ಲಿ ಹೋಗಿ 100 ಕಡೆ ಹೋದ್ರು ನಿನ್ ಕೆಲಸ ಸಿಗಲ್ಲ. ಕೈ ಶುದ್ಧ ಇರ್ಬೇಕು. ಕೈ ಶುದ್ಧ ಇದ್ರ ಎಲ್ಲಿ ಬೇಕಾದಲ್ಲೂ ನಿಮ್ಗೆ ಕೆಲಸ ಸಿಗ್ತೈತಿ. ಇನ್ನು ಬಾಯಿ, ಹೊಲಸು ಬೈಗಳ ಬೈಬಾರ್ದು. ಯಾರಿಗೂ ಚಾಡಿ ಮಾತಾಡಬಾರ್ದು. ಯಾರಿಗೂ ಕೆಟ್ಟ ಶಬ್ದ ಬೈಬಾರ್ದು. ನೀವು ಎಷ್ಟು ಒಳ್ಳೆ ಮಾತಾಡ್ತೀಯಲ್ಲ, ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ರೀ, ಅಕ್ಕ, ಅಣ್ಣ, ಅಜ್ಜ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಗೌರವಿಸ್ತೀಯಲ್ಲ, ಆ ಹುಡುಗ ಭಾಳ ಚಲೋ ಐತಿ, ಕರಿಯೇ ಕೆಲ್ಸಕ್ಕೆ ಕರಿಯೇ. ಹಿಂಗ ಕಚ್ಚೆ ಚಾರಿತ್ರ್ಯ ಚಲೋ ಇರ್ಬೇಕು ನಮ್ದು. ಚಾರಿತ್ರ್ಯ. ಈಗ ಉದಾಹರಣೆಗೆ ನಿನ್ ಮದುವೆ ಆಗೈತಿ ಅಂತ ತಿಳ್ಕೊಂಡು, ರಾಜ ಮೊಹಮ್ಮದನ್ ಮದುವೆ ಆಗೈತಿ. ಈಗ ನಿನ್ ರಾಜನ್ ಮದುವೆ ಆಗೈತಿ ಅಂತ ಇಲ್ಲ, ನಿಂದ ಆಗೈತಿ ಈ ಒಂದು ಆಗೈತಿ ಅಂತ ತಿಳ್ಕೊಳ್ಳೋಣ. ಈ ಒಂದು ಮದುವೆ ಆಗೈತಿ ಅಂತ ತಿಳ್ಕೊಳ್ಳೋಣ. ಮನ್ಯಾಗ ಹೇಳ್ತಿರ್ತಾಳ, ದಾರಾಗ ಹೋಗ್ತಾವತ್ತ, ಹಾಯ್ ಹಲೋ ಹುಡುಗಿ ಅಂತಂದ್ರೆ ಆಕಿ ಹುಡುಗಿ ಚಪ್ಪಲ್ ತೊಗೊಂಬಂದ್ಬಿಡ್ತಾಳ. ಕಚ್ಚೆ. ಯಾವಾಗಲೂ ನಮ್ಮ ಚಾರಿತ್ರ್ಯ ಶುದ್ಧ ಇರ್ಬೇಕು. ಅಥವಾ ಹಂಗೆ ಅನ್ನೋಕ್ಕಿಂತರೂ ನಮ್ಗೆ ನೋಡ್ಲಿ, ಒಂದು ಹೆಣ್ಣಿಗೆ ಒಂದು ಗಂಟು ಹುಟ್ಟಿಸಿರ್ತಾನೆ ದೇವ್ರು ಭೂಮಿ ಮೇಲೆ. ಏನು ಹೇಳ್ರಿ? ಈಗ ಇನ್ನ ಸಣ್ಣರಿದ್ದೀರಿ ನೀವು, ನಾಳೆ ಕಾಲೇಜ್ಗೆ ಹೋದ್ಮೇಲೆ ಚಲೋ ಅಕ್ಕೋ ನಿಮ್ಮ ಅಫೇರ್. ಅಲ್ಲ ಹುಡುಗಿ ಹೊಂಟ್ಲಲ್ಲೋ. ಸಿನಿಮಾದಾಗ ನೋಡಿರ್ತೀರಲ್ಲ, ನಾ ಹೀರೋ ಅಂತ ತಿಳ್ಕೊಂಡ್ಬಿಡ್ತೀರಿ ನೀವು. ಅವಾಗ ಸಿನಿಮಾದಾಗ ಏನು ಮಾಡಿರ್ತೀರಿ? ಸಿನಿಮಾದಂದು ಹೀರೋ ನೆನಪಾಗ್ಬಿಡ್ತೀವಿ. ಹೈಸ್ಕೂಲ್ಗೆ ಹೋದ್ಕೊಳ್ಳೇನು ಹಂಗಾರೆ ನಾ ಹೀರೋ ಅಂದ್ರೆ ಹೀರೋಯಿನ್ ಇಲ್ಲದಾಳ, ಹೀರೋಯಿನ್ ಹುಡುಕ್ಯಾಕೆ ಚಲೋ ಮಾಡ್ತೀರಿ. ಆಕಿ ಹೀರೋಯಿನ್ ಹುಡುಕಿ ಆಡೋದ್ರೊಳಗೆ ಅಂತಂದ್ರೆ ನಿಮ್ಗೆ ಏನಾಕೈತಿ? ಬಡಿಗೆ ಬರ್ತಾವ. ಒಂದು ಬಡಿಗೆ ಹೆಂಗೆ ಬಡಿಗೆ ಬರ್ತಾವ? ಆದರೆ ಮೊದಲು ಏನು ಮಾಡಬೇಕು? ಸಾಧನೆ ಮುಖ್ಯ. ಯಾವ ಒಂದು ನೋಡಲಿ, ನಿಮ್ಮ ಎಜುಕೇಷನ್ ಮುಗಿಯೋ ಮಟನೂ, ನಿಮ್ಮ ಸಾಲಿ ಕಲಿಯೋದು ಮುಗಿಯೋ ಮಟನೂ, ನಿಮ್ಮದು ನೌಕರಿ ಹಿಡಿಯೋದು ಮುಗಿಯೋ ಮಟನೂ ಆ ಹುಡುಗಿ ಬಂದು ಸ್ವತಃ ಐ ಲವ್ ಯು ಅಂದರು, ಹೋಗೆ ಹುಚ್ಚುಮಂಗ್ಯ ಅನ್ಬೇಕು ಅವ್ರಿಗೆ. ಏನು ಅನ್ಬೇಕು? ಹೋಗ ಹುಚ್ಚುಮಂಗ್ಯ ತೊಂಬೈಲ್ಲ ನಿನ್ಗಾರ ರಾಕಿ ಕಟ್ಟಿ ಹಿಡಿ ಅಂತ ಅನ್ಬೇಕು. ಅಂತೀರಿ? ಅವಕ್ಕೆ ಏನಂತ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೊಳ್ಳೋಣ ಗೆಬ್ಬಿ ಕೊಡೋಂಗೆ ಅನ್ಬೇಕು. ಅಂದ್ರೆ ನಿನ್ನ ಸವಿ ಬರಂಗಿಲ್ಲಕ್ಕಿ ಹುಡುಗಿ. ಅದು ಬಿಟ್ಟು ಮದುವೆ ಹಾಕಿ ಅಂದ್ಕೊಂಡು ನಡಿ ಹಂಗಾರೆ ಓಡೋಗೋಣ ಅಂದ್ರಿ. ಊರಾನ್ ಮಂದಿ ಎಲ್ಲರ ಕಾಲ್ ಮರಿ ತೊಗೊಂಡು ಬಡ್ಗಿ ತೊಗೊಂಡು ಬೆನ್ನು ಹತ್ತಾರ, ಪೊಲೀಸರು ಬೆನ್ನು ಹತ್ತಾರ, ಜೈಲಿಗೆ ಹಾಕ್ತಾರ. ಹಂಗೆ ಅನ್ನೋಕ್ಕಿಂತೂ ಹೆಣ್ಣಿನ ಕಡೆಯವರು ಗಂಡಿಗೆ ಹೊಡಿತಾರ, ಗಂಡಿನ ಕಡೆಯವ್ರು ಹೆಣ್ಣಿಗೆ ಹೊಡಿತಾರ. ಮೊನ್ನೆ ಏನಾದ್ರು ಗೊತ್ತನ, ಹಿಂಗೆ ಒಂದು ಎಸ್ಸಿ ಕೇಸ್ ಗೊತ್ತಾ? ಓಡೋದ್ರು ಅವರು, ಹುಡುಗಿ ಓಡೋದ್ರು. ಎಸ್ಸಿ ಕಾಸ್ಟ್ ಅದು, ಗೌಡ್ರ ಹುಡುಗಿ ಓಡೋದ್ರು. ಪ್ರೀತಿ ಮಾಡಿದ್ರಂತ, ಏನೋ ಪ್ಯಾರ್ ಹೋಗಯ ಅಂತೇಳಿ ಸಿನಿಮಾದಂದು ನೋಡಿ ಸ್ಟೈಲ್ ಮಾಡಿ ಏನು ಮಾಡಿದ್ರು, ಹುಡುಗಿ ಮನೆಯವ್ರು ಬಂದು ಹುಡುಗನ ಮನೆಯವ್ರಿಗೆ ಅಪ್ಪ ಅಮ್ಮ ಅಕ್ಕಗೆ ಎಲ್ಲರಿಗೆ ಹೊಡೆದು ತನ್ನ ಮಗಳಿಗೆ ಕೊಲೆ ಮಾಡಿಬಿಟ್ಟು ನಾವು. ಆ ಹುಡುಗ ನರಕಾತಿಲ್ಲ ಜೀವನ. ಈಗ ಅವ್ರ ಅವ ಅಪ್ಪ ಏನೂ ಮಾಡಿದ್ದಿಲ್ಲ ತಪ್ಪು, ಹುಡುಗನ ಅಪ್ಪ ಅವ ಏನೂ ಮಾಡಿದ್ದಿಲ್ಲ, ಅವ್ರ ಕೈಕಾಲು ಮುರಿದು ನಾವು ಬಂದು. ಹೀಗೆಲ್ಲ ನರಕಕ್ಕೈತಿ ಜೀವನ. ಅದಕ್ಕೆ ಇವೆಲ್ಲ ಪ್ರೀತಿ ಪ್ರೇಮ ಮದುವೆ ಒಂದು ಹಂತ ಮುಟ್ಟಿದ ಮೇಲೆ ಒಂದು ಹೇಳೇನು ನೋಡ್ಲಿ, ನೀವೀಗ ಒಂದು ಸಾಧನೆ ಮಾಡಿರಿ, ಒಂದು ಹೈಸ್ಕೂಲ್ ಟೀಚರ್ ಆಗ್ರಿ, ಒಂದು ಪೊಲೀಸ್ ಆಗ, ಒಂದು DC ಆಗ, 1,00,000 ಹುಡುಗಿಯಾರು ನಿನಗೆ ಮದುವೆ ಆಗಿ ಬೆನ್ನತ್ತಾರ. ನೀ ಒಂದು ವೇಳೆ ನೀನು ಎಲ್ಲ ಆದ್ಮೇಲೂ ರಾಜ ಮೊಹಮ್ಮದಾಗ ತೊಗೊಳೋನು. ಈಗ ಅವ ಇದನ್ನಾಗ್ಯಾನ DC ಆಗ್ಯಾನ ತಿಳ್ಕೊಳ್ಳೋನು. DC ಆಗ್ಯಾನ, ಆದ್ರೆ ಮದುವೆ ಆಗಿಲ್ಲ. 30 ವರ್ಷ ಆದರೂ ಮದುವೆ ಆಗಿಲ್ಲವ, 35 ವರ್ಷ ಆದರೂ ಮದುವೆ ಆಗಿಲ್ಲವ, 40 ಆದರೂ ವಯಸ್ಸು ಮದುವೆ ಆಗಿಲ್ಲವ, ಆದ್ರೆ DC ಅದನವ. ಇಷ್ಟು ಹೆಣ್ಣಿನ ಮನೆಯವರು ಅಪ್ಪ ಅಮ್ಮ ಸಹಿತ ಬರ್ತಾರ, ನಾನು ನಿನ್ನ ಕನ್ಯೆ ಕೊಡ್ತೀನಿ ಅಂತೇಳಿ. ಅದೇ ನೀನು ಏನೂ ಕೆಲಸ ಮಾಡ್ಲಾರ್ದ 40 ವರ್ಷ ಆದ ಕನ್ಯೆ ನೋಡಕ್ಕೆ ಹೋಗು, ಏನು ಮಾಡ್ತೈತಿ ಹುಡುಗ? ಏನು ಮಾಡೋದಿಲ್ಲ. ಹೋಗ ನಡಿ, ನಿನಗೆ ಯಾರು ಕೊಡ್ತಾರೆ? ಯಾವಾಗ ಹೆಚ್ಚಿಗೆ ಬೆನ್ನು ಹತ್ತಿದ್ರು? ಅಲ್ಲ, ಹೆಣ್ಣಿನ ಕಡೆಯವ್ರು ಮದ್ವಿ ಮಾಡ್ಕೊಳಕ ಯಾವಾಗ ಬೆನ್ನು ಹತ್ತಿದ್ರು? ಹಂಗ ಇದ್ದಾಗ ಕನ್ಯೆ ಕೊಡಂತಂದ್ರ ಏನಂತ? ಮುಚ್ಕೊಂಡು ಹೋಗಿ ಏನು ಕೆಲಸ ಮಾಡಿ. ಜನ ಮಾಸ್ತರ್ ಆದಂತ ಇವನ್ ತಗೊಳ್ಳೋಣ. ಈಗ ಮಾಸ್ತರ್ ಆದ, ಕಷ್ಟಪಟ್ಟು ಮಾಸ್ತರ್ ಆಗಿ 30 ವರ್ಷ. ಇನ್ನೊಂದು ನೋಡ್ಲೆ, ಮಾಸ್ತರ್ ಆಗೋ ಪುರ್ಸತ್ಗಿಲ್ದ ಚಲೋ ಆಕೈತಿ.
ಇದು ನೋಡಾಕ ಏನು ಹೇಳ ಇಲ್ಲ ಹೆಣ್ಣಿನ ಕಡೆಯವರು ನಿನ್ನ ಹೆಸರಿಲ್ಲ ಖಾಜಾಮೀನ್ ಖಾಜಾಮೀನ್ ಸರ್ ಅಂತ ಅವ್ರಿಗೆ ನಮ್ಮ ಹುಡುಗಿನ ಮದುವೆ ಮಾಡೋಣ ಹಂಗೆ ಫೋನಿನ ಮೇಲೆ ನಿಮ್ಮ ಅಪ್ಪರಿಗೆ ಫೋನಿನ ಮೇಲೆ ಫೋನ್ ನಮ್ಮ ಹುಡುಗಿನ ಕೊಡ್ತೀನಿ ಮುಂದೆ ಹುಡುಕ್ಯಾಡ್ತಾರ ಅವರು ಈ ಇಂಥ ಊರೊಳಗಿಂತ ಊರಿನೊಳಗೆ ಸಾಲ ಆದ್ಕೊಳ್ಳೇನು ಮತ್ತೆ ಇಕ್ಕಟ್ಟ ಸಂಬಂಧಿಕರು ಎಲ್ಲರೂ ನಿನ್ನ ಮೇಲೆ ಪ್ರೀತಿ ಬರ್ತದೆ ಸಂಬಂಧಿಕರದು ಈ ಮಾಸ್ತರಾಗ ಏನಂತವ ಇವ ಖಾಜಾಮೀನ್ ಹೆಂಗೆ ಅಡ್ಯಾಡ್ತಿದ್ ನೋಡಿ ಚಡ್ಡಿ ಮೇಲೆ ಈಗ ಮಾಸ್ತರಾಗ ಏನು ನೋಡು ನಾ ಕೊಡ್ತೀನಿ ಕಣ್ಣೆ ನೀ ಇಕ್ಕಟ್ಟು 35 ವರ್ಷ ಆಕೈತಿ ಖಾಜಾಮೀನ್ ಇಲ್ಲಿ ನೋಡಿ ನನ್ನ ಮುಖ ನೋಡು ಖಾಜಾಮೀನ್ 35 ವರ್ಷ ಆಕೈತಿ ಈಗ ನೀನು ಹೈಸ್ಕೂಲ್ನಾಗ ಅಥವಾ ಕಾಲೇಜಿನೊಳಗೆ PUC ಇದ್ದಾಗ ಯಾರಿಗಾರ ನಾನು ಮದುವೆ ಹಾಕಿನಂದ್ರೆ ಹೋಗಲ್ಲ ಕರಿಯ ಅಂದಿರ್ತಾಳಕಿ ಇಕ್ಕಟ್ಟು ನೀ ಮಾಸ್ತರ್ ಆದ್ಮೇಲೆ ನಿನಗೆ ಏನು ಬಾಳೆಹಣ್ಣು ಕೊಡ್ಸೋದೇನು ಗುಲಾಬ್ ಜಾಮೂನ್ ಕೊಡ್ಸೋದೇನು ಈ ಮದುವೆ ಹಾಕಿನಂತೇಳಿ ಅವ್ರ ಅಪ್ಪ ಕರ್ಕೊಂಬರೋದೇನು ಹಿಂಗೆಲ್ಲ ಬೆನ್ನು ಹತ್ತಾರ ಹಂಗಾರೆ ನೀವು ಸಾಧನೆ ಮಾಡಿದ ಮೇಲೆ ಹೆಚ್ಚಿಗೆ ನಿಮಗೆ ಆಫರ್ಗಳು ಬರ್ತಾವ ಸಾಧನೆ ಮಾಡ್ಲಿಕ್ಕಂದ್ರೆ ಆಫರ್ಗಳು ಜಾಸ್ತಿ ಬರ್ತಾವ ಹಾಂ ಹಂಗಾರೆ ಸಾಕು ಈಗ ಸಾಧನೆ ಮಾಡಕ್ ಹಂಗಾರೆ ಏನು ಮಾಡ್ಬೇಕು ಹಂಗಾರೆ ನೀವು ಸಾಧನೆ ಮಾಡಕ್ ಯಾವಾಗ ಓದ್ಬೇಕು ಈಗ ಓದ್ಬೇಕು ಹೌದಿಲ್ಲ 20 ವರ್ಷ ಆದ್ಮೇಲೆ ಬರ್ತದೇನ ಡುಮ್ಕಿ ಹೊಡಿತಿ SSLC ಡುಮ್ಕಿ ಹೊಡಿತಿ ಡುಮ್ಕಿ ಹೊಡೆದ್ರೆ ಮುಂದೆ ಇನ್ನೊಂದು ಹೇಳ್ತೀನಿ ಲಾಸ್ಟ್ ಮಾತು ಹೇಳ್ತೀನಿ ಮೊನ್ನೆ ಒಂದು 5 ವರ್ಷದಿಂದ 5 ವರ್ಷ ಅಲ್ಲ 7 ವರ್ಷದಿಂದ ನೋಡು ಒಂದು ಅರ್ಜಿ ಕರೆದಾರ ಪಿಯೂನ್ ನೌಕರಿಗೆ ಏನು ಹೇಳ್ರಿ ಪಿಯೂನ್ ನೌಕರಿಗೆ ಅರ್ಜಿ ಕರೆದಾರ ಪಿಯೂನ್ ನೌಕರಿಗೆ ಅರ್ಜಿ ಕರೆದ್ರೆ ಯಾರು ಅರ್ಜಿ ಹಾಕ್ಯಾರ ಗೊತ್ತನ ಡಿಗ್ರಿ ಆದವರು ಸೆಕೆಂಡ್ ಇಯರ್ ಆದವರು ಅರ್ಜಿ ಹಾಕ್ಯಾರ ಆಮೇಲೆ ಕ್ವಾಲಿಫಿಕೇಶನ್ ಏನು ಕೇಳ್ಯಾರ ಗೊತ್ತನ ಡಿಗ್ರಿ ಕಸಾವಡಿ ಕೆಲ್ಸಕ್ಕೆ ಸೆಕೆಂಡ್ ಇಯರ್ ಕೇಳ್ಯಾರ ಸೆಕೆಂಡ್ ಇಯರ್ ಆದವ್ರಿಗೆ ಕಸಾವಡಿ ಪಿಯೂನ್ ಕೆಲ್ಸಕ್ಕೆ ಕರೆದಾರಂದ್ಯಾ ಸರ್ಕಾರದವರು ತಿಳ್ಕೊರಿ ಪಿಯೂನ್ ಕಸಾವಡಿ ಕೆಲ್ಸಕ್ಕನ ಸೆಕೆಂಡ್ ಇಯರ್ ಕರೀತಾರಂದ್ರೆ ಇನ್ನು ಮಾಸ್ತರ್ ಆಗಾಕ ಕಾಲೇಜ್ ಲೆಕ್ಚರ್ ಆಗಾಕ ಪೊಲೀಸ್ ಆಗಾಕ ಎಷ್ಟು ಸಾಲಿ ಕಲಿಬೇಕಂಗಾರೆ ನೀವು ಎಷ್ಟು ಸಾಧನೆ ಮಾಡ್ಬೇಕಂಗಾರೆ ನೀವು ಭಾಳ ಮಾಡ್ಬೇಕಲ್ಲ ಹಂಗಾರೆ ನಿಮ್ಗೆ ಕೆಲಸ ಭಾಳ ಐತೆ ತುಸ ಐತಿ ಈಗ ಭಾಳ ಐತಲ್ಲ ಹಂಗಾರೆ ಇವತ್ತಿಲಿಂದನ ಒಂದು ತಪಸ್ಸಂತ ತಿಳ್ಕೊಂಡು ಜೀವನ ಅಲ್ಲ ಸ್ಟೂಡೆಂಟ್ ಲೈಫ್ ಅನ್ನೋದು ಒಂದು ತಪಸ್ಸಂತ ತಿಳ್ಕೊಂಡು ಅಭ್ಯಾಸ ಮಾಡ್ತೀರಾ ಓದಬೇಕು ಬರಿಬೇಕು ಯಾವ ಗುರುಗಳು ಏನು ಹೇಳ್ತಾರೆ ಯಾವ ಗುರು ಟೀಚರ್ ಏನು ಹೇಳ್ತಾರೆ ಯಾವ ಮಾಸ್ತರ್ ಏನು ಹೇಳ್ತಾರೆ ಯಾವ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಕ್ಕ ಏನು ಹೇಳ್ತಾರೆ ಓನೇನ ಅಜ್ಜಿ ಏನು ಹೇಳ್ತಾನೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ರಿ ಎಲ್ಲರಿಗಿಂತ ಹೆಚ್ಚಾಗಿ ಆರೋಗ್ಯ ಕಾಪಾಡ್ಕೊರಿ ಮೇನ್ ಆರೋಗ್ಯ ಬೇಕು ನಿದ್ದೆ ಬೇಕು ಒಳ್ಳೆ ನಿದ್ದೆ ಒಳ್ಳೆ ಆರೋಗ್ಯ ಬೇಕಂದ್ರೆ ನಿಮ್ಗೆ ದೇವರ ಧ್ಯಾನ ಬೇಕು ಒಳ್ಳೆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಅಂತ ಐತಿ ನೋಡ್ಲೆ ಮೊನ್ನೊಂದು ವಾಕ್ಯ ಬಂತು ರಾಜಮಮ್ಮದ ನಮ್ಮ ಮನಸ್ಸು ಕೆಡಾಕ ನನ್ನ ಮನಸ್ಸಿನೊಳಗೆ ಅಲ್ಲೋಲ ಕಲ್ಲು ಅಲ್ಲ ಆಗಾಕ ಅಥವಾ ಈ ಉದಾಹರಣೆಯಾಗ ಒಂದಿಷ್ಟು ಇವು ಬರ್ತಾವ ಕೇಸು ಉರ್ಲು ಹಾಕೊಂಡಿದ್ದು ಬಾವಿ ಬಿದ್ದಿದ್ದು ಹುಡುಗಿ ಸಿಕ್ಕಿಲ್ಲ ಅಂತೇಳಿ ಹುಡುಗಿ ಸಿಕ್ಕಿಲ್ಲ ಅಂತ ಬಾವಿ ಬೀಳ್ತಾರಲ್ಲ ಹುಡುಗಿನ ಮನಸ್ಸಿನಾಗಿಂದ ಬಂತೋ ಕಣ್ಣಾಗಿಂದ ಬಂತ ಅದು ಹುಡುಗಿ ನೋಡಿದ್ದು ಮನಸ್ಸಿನಿಂದ ಬಂತ ಜನ ಅವ ಹುಡುಗಿನ ಯಾರು ನೋಡ್ಬೇಕಂಗಾರ ಹುಡುಗಿನ ಅಲ್ಲೋ ಈಗ ಒಂದು ಹುಡುಗಿ ಹೋಗ್ತಿರ್ತಾಳ ಹುಡುಗಿನ ನೋಡ್ಲಿಕ್ಕಂದ್ರೆ ಏನಾಕಿತ್ತು ನೋಡಿದ್ದಕ್ಕ ಅವ ಹುಡುಗಿ ನೋಡಿದ ತಕ್ಷಣ ಆ ಹುಡುಗಿ ಮನಸ್ಸಿನ ಆ ಹುಡುಗಿ ಬಗ್ಗೆ ಕೆಟ್ಟ ಭಾವನೆ ಬಂತ ಅವನಿಗೆ ಅದ ಒಂದು ಯಾವ್ದಾರ ಒಂದು ಹೆಣ್ಣು ಹುಡುಗಿ ಹೋಗ್ತೈತಿ ಆಕಿ ನಮ್ಮ ಅಕ್ಕ ಆಕಿ ನಮ್ಮ ತಂಗಿ ಅಂತ ಭಾವನೆ ಬಂದಿದ್ರೆ ನಿನ್ನ ಮನಸ್ಸು ಕೆಡತಿತ್ತನ ಹೌದಿಲ್ಲ ಹಂಗಾರೆ ಯಾವ್ದಾರ ಹೆಣ್ಣು ಮಕ್ಕಳು ನೋಡಿದ ತಕ್ಷಣ ಅವ್ರಿಗೆ ನಮ್ಮ ಅಕ್ಕ ತಂಗಿ ಅಂತ ತಿಳ್ಕೊತಿರೋ ಐಟಮ್ ಚಲೋ ಐತಲ್ಲೋ ಭಾರಿ ಐತಲ್ಲೋ ಅಂತ ಅನ್ಬೇಕು ಅಕ್ಕ ತಂಗಿ ಅಂದ್ರಿ ನಿಮ್ಮ ಮನಸ್ಸು ಶುದ್ಧ ಇರ್ತೈತಿ ನಿಮ್ಮ ಕಣ್ಣು ಶುದ್ಧ ಇರ್ತಾವು ನಿಮ್ಮ ಮನಸ್ಸು ಶಾಂತಿ ಇರ್ತೈತಿ ನೀವು ಸಾಧನೆ ಮಾಡ್ತೀರಿ ನೀವೇನ್ರ ಬ್ಯಾರೆ ರೂಟ್ನಾಗ ಹೋದ್ರಿ ಐಟಮ್ ಚಲೋ ಐತಿ ನೋಡಿ ಅಂದ್ರಿ ಅವು ಕಾಲ್ಮರಿ ಬರ್ತಾವ ನೋಡಿ ನೀವು ಕಾಲ್ಮರಿ ಕೈಯಾಗ ಬರೋಲ್ಲ ನಿಮ್ಮ ಮನಸ್ಸು ಕೆಡ್ತೈತಿ ಆಯ್ತು ಆಯ್ತಪ್ಪ ಈಗ ನಾ ಹೇಳಿದ ಮನಸ್ಸಿಗೆ ಬಂತ ಎಲ್ಲರಿಗೂ ಇದನ್ನ ಮಂದಿಗೆ ಬಿಡುನಾ ಧನ್ಯವಾದಗಳು ಮಕ್ಕಳೇ ಸಾಧನೆ ಮಾಡ್ತೀರಿ ಹಂಗಾರ ಧನ್ಯವಾದಗಳು